ರಾಮಾಚಾರಿ ಪಾಪ ಜೈಲಿನಲ್ಲಿ ಕಣ್ಣೀರು ಹಾಕ್ತಿದ್ದಾನೆ. ಏನು ಮಾಡಕ್ಕಾಗದಂತ ಒಂದು ಪರಿಸ್ಥಿತಿ ರಾಮಾಚಾರಿಗೆ ಎದುರಾಗಿದೆ. ರಾಮಾಚಾರಿನ ಯಾವ ರೀತಿ ಬಿಡಿಸ್ಕೋತಾಳೆ ಚಾರು ಅನ್ನುವುದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನ ಸತ್ಯ ಹತ್ತಿರಕ್ಕೆ ಬಂದಿದೆ. ಹೌದು, ಒಂದು ಲೆಟರ್ ಕೂಡ ರಾಮಾಚಾರಿ ಅಂದ್ರೆ ಪತ್ನಿ ಇದ್ದಾಳಲ್ಲ ಚಾರು ಕೈ ತಲುಪಿದೆ. ಒಂದು ಸಹಾಯದ ಮೂಲಕ ಹೇಗವನ್ನ ಮಾಡಿ ರಾಮಾಚಾರಿ ಒಂದು ಲೆಟರ್ ಅನ್ನ ಬೇರೆಯವರ ಮುಖಾಂತರ ಚಾರುಗೆ ಕಳಿಸ್ಕೊಟ್ಟಿದ್ದಾನೆ. ಇನ್ನೇನು ಎಲ್ಲ ಸತ್ಯವೂ ಕೂಡ ಗೊತ್ತಾಗುವಂತ ಟೈಮ್ ಬಂದಿದೆ. ಸ್ವಲ್ಪ ಹತ್ತಿರಕ್ಕೆ ಇದೆ. ಒಂದು ಸತ್ಯ ಗೊತ್ತಾಗ್ಬಿಟ್ರೆ ಸಾಕು, ಚಾರು ಮೇಡಮ್ಗೆ ಎಲ್ಲ ಸತ್ಯ ಗೊತ್ತಾಗಿದೆ. ನನ್ನ ಇದರಿಂದ ಒಂದು ಬಿಡಿಸ್ಕೊಂಡು ಹೋಗ್ಬಿಟ್ರೆ ಸಾಕಾಗಿದೆ, ನನಗೆ ಇಲ್ಲಿ ಇದ್ದಿದ್ದು ಸಾಕಾಗೋಗಿದೆ, ನಾನು ದೇವರನ್ನ ನೋಡ್ಬೇಕು, ಆಚೆ ಹೋಗ್ಬೇಕು ಇರುವಂತ ಮಾತನ್ನ ರಾಮಾಚಾರಿ ಜೈಲೊಳಗಡೆ ಕುತ್ಕೊಂಡು ಕಂಬಿ ಎಣಿಸುತ್ತಾ ಈ ರೀತಿ ಬೇಸರದಲ್ಲಿ ಕಣ್ಣೀರು ಹಾಕುತ್ತಾ ಕೂತಿದ್ದಾರೆ. ಯಾವಾಗ ರಾಮಾಚಾರಿಗೆ ಮುಕ್ತಿ ಸಿಗುತ್ತೆ, ಯಾವಾಗ ಒಂದು ಕೇಕೆ ಬಂಡವಾಳ ಬಯಲಾಗುತ್ತೆ, ವೈಶಾಖ ಮತ್ತು ಮಾನ್ಯತಾ ಒಂದು ಸತ್ಯ ಗೊತ್ತಾಗುತ್ತೆ ಅಂತ ಬಹಳಷ್ಟು ರೀತಿಯಲ್ಲಿ ಜನರು ಕೂಡ ವೇಟ್ ಮಾಡ್ತಿದ್ದಾರೆ. ಪಾಪ ಚಾರುಗೆ ಅದು ರಾಮಾಚಾರಿ ಅಲ್ಲ ಕೇಕೆ ಅಂತ ಗೊತ್ತೇ ಆಗಿಲ್ಲ. ಸ್ವಲ್ಪ ಡೌಟ್ ಬಂದರೂ ಕೂಡ ಒಂದು ಡೌಟನ್ನು ಮುಚ್ಚಿಬಿಡ್ತಾನೆ ಕೇಕೆ. ಬಹಳಷ್ಟು ರೀತಿಯಲ್ಲಿ ಟ್ವಿಸ್ಟ್ ಬದಲಾವಣೆಗಳು ಕೂಡ ಆಗ್ತದೆ. ತುಂಬಾ ಜನ ಕೂಡ ಎಂಜಾಯ್ ಮಾಡ್ತಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಕೇಕೆಗೆ ಅಥವಾ ರಾಮಾಚಾರಿಗ? ಮಾನ್ಯತಾ ಮತ್ತು ವೈಶಾಖ ಟ್ವಿಸ್ಟ್ ಇದು, ಪ್ಲಾನ್ ಇದು. ರಾಮಾಚಾರಿಯನ್ನ ಮುಗಿಸ್ಬೇಕು ಅಂತ ಕೂಡ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾರೆ, ಸಾಧ್ಯವಾಗುದಿಲ್ಲ. ಫೈಟಿಂಗ್ ಕೂಡ ಮಾಡ್ತಾರೆ ರಾಮಾಚಾರಿಗೆ ಒಳಗಡೆ ಒಬ್ಬ ಫ್ರೆಂಡ್ ಸಿಕ್ಕಿದ್ರೆ ಸ್ವಲ್ಪ